ಹಾಯ್ ಎವ್ರಿವನ್. ನಾವಿವತ್ತು ಒಂದು 84 ಎಕರೆ ರೋಬಸ್ಟ ತೋಟನ ನೋಡೋಕೆ ಬಂದಿದ್ದೀವಿ. ಇದು 84 ಎಕರೆ ರೆಕಾರ್ಡ್ ಬರುತ್ತೆ, ಹಾಗೆ 100 ಎಕರೆ ಬೌಂಡ್ರಿ ಬರುತ್ತೆ. ಇನ್ನೊಂದು ವಿಶೇಷ ಏನಂದರೆ ಈ ಪ್ರಾಪರ್ಟಿ ಸ್ಟೇಟ್ ಹೈವೇಗೆ ಬರುವಂಥ ಪ್ರಾಪರ್ಟಿ. 1 ಕಿಲೋಮೀಟ್ರಷ್ಟು ಟಾರ್ ರೋಡ್ ಫೇಸಿಂಗ್ ಬರುತ್ತೆ. ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಪ್ರಾಪರ್ಟಿ. ಮೂಡಿಗೆರೆಯಿಂದ ಕೇವಲ 20 ಕಿಲೋಮೀಟ್ರ್ ಆಗುತ್ತೆ ಈ ಪ್ರಾಪರ್ಟಿಗೆ. ಹಾಗೆ ಈ ಪ್ರಾಪರ್ಟಿಗೆ ನಿಯರೆಸ್ಟ್ ಟೌನ್ ಅಂದರೆ ಕೊಟ್ಕೆಯಾರದಿಂದ 4 ಕಿಲೋಮೀಟ್ರ್ ಆಗುತ್ತೆ. ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಪ್ರಾಪರ್ಟಿ. ನೋಡ್ತಾ ಇರ್ಬೋದು ಹೇಗೆ ಮಿಸ್ಟ್ ಕವರ್ ಆಗಿದೆ ಅಂತ. ರೋಬಸ್ಟ ಪ್ಲ್ಯಾಂಟೇಷನ್ ಇದೆ, ಕಂಡೀಷನ್ ಆಗಿರೋ ರೋಬಸ್ಟ ಪ್ಲ್ಯಾಂಟೇಷನ್ ಇದು. 1 ಕಿಲೋಮೀಟ್ರು ಲೆಫ್ಟ್ ಆ್ಯಂಡ್ ರೈಟ್ ಎರಡು ಸೈಡು ಬರುತ್ತೆ ರೋಡಿಗೆ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಯಾರ್ಯಾರು ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದರೆ ಅಂಥವ್ರಿಗೆ ಇದು ಬೆಸ್ಟ್ ಪ್ರಾಪರ್ಟಿ. ಯಾಕೆ ಅಂದರೆ ಪ್ರೈಸ್ ಕೂಡ ಕಡಿಮೆ ಇದೆ. ಪ್ರೈಸ್ ಬಗ್ಗೆ ಹೇಳಬೇಕು ಅಂದರೆ ಓನರ್ ಪರ್ ಎಕರ್ನ 26 ಲ್ಯಾಕ್ಸಿಗೆ ಸೇಲ್ ಮಾಡ್ತಾಯಿದ್ದಾರೆ. ಈ ರೇಟಿಗೆ ಖಾಲಿ ಜಾಗನೂ ಸಿಗ್ತಾಯಿಲ್ಲ ಈಗ. ಅಂಥದ್ದಲ್ಲಿ ಸ್ಟೇಟ್ ಹೈವೇಗೆ ಟಾರ್ ರೋಡ್ ಅಪ್ರೋಚ್ ಇರುವಂಥ ಪ್ರಾಪರ್ಟಿ ಸಿಗ್ತಾಯಿದೆ. ಹಾಗೆ ಲೆವೆಲ್ ಇರುವಂಥ ಜಾಗ ನೋಡ್ತಾ ಇರ್ಬೋದು ಹೇಗಿದೆ ತೋಟ, ಹೇಗೆ ಕಾಣಿಸ್ತಾ ಇದೆ ಅಂತ. ಹಾಗೆ ಸೇಫ್ಟಿ ಜಾಗ ಅಂತ ಹೇಳ್ಬೋದು. ಲೇಬರ್ಸ್ಗಳ ಸಮಸ್ಯೆ ಇಲ್ಲ. ಹತ್ತಿರದಲ್ಲಿ ವಿಲೇಜ್ಗಳಿದೆ, ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬೋದು. ಹಾಗೆ ಇದು ಜನರಲ್ ಪ್ರಾಪರ್ಟಿ, ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ. ಸುತ್ತ ಫೆನ್ಸಿಂಗ್ ಆಗಿದೆ ಪ್ರಾಪರ್ಟಿಗೆ ಆಲ್ರೆಡಿ. ಹಾಗೆ ಈ ಪ್ರಾಪರ್ಟಿ ಮಧ್ಯದಲ್ಲಿ ಒಂದು ಸ್ಟ್ರೀಮ್ ಕೂಡ ಹರಿಯುತ್ತೆ. ಹಾಗೆ ವಾಟರ್ ಸೋರ್ಸ್ ವಿಚಾರಕ್ಕೆ ಅಂತ ಬಂದರೆ ಒಂದು ಕೆರೆ, ಹಾಗೆ ಬೋರ್ವೆಲ್ಗಳು ಕೂಡ ಇದೆ. 2 ಬೋರ್ವೆಲ್ ಇದೆ. ಲೇಬರ್ ಕ್ವಾರ್ಟರ್ಸ್ ಕೂಡ ಮಾಡಿದ್ದಾರೆ. ಹಾಗೆ ರೈಟ್ರಿಗೂ ಕ್ವಾರ್ಟರ್ಸ್ ಇದೆ ಇದರಲ್ಲಿ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಯಾರೂ ಮಿಸ್ ಮಾಡ್ಕೊಬೇಡಿ. ಯಾರ್ಯಾರು ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮಲೆನಾಡು ಭಾಗದಲ್ಲಿ ಅಂಥವರಿಗೆ ಬೆಸ್ಟ್ ಪ್ರಾಪರ್ಟಿ ಇದು. 84 ಎಕರ್ ರೆಕಾರ್ಡ್, 100 ಎಕರ್ ಬೌಂಡ್ರಿ ಬರುತ್ತೆ. ಪರ್ ಎಕರ್ 26 ಲ್ಯಾಕ್ಸ್ ಹೇಳ್ತಾ ಇರೋದು. ಸ್ಟೇಟ್ ಹೈವೇಗೆ ಬರುವಂಥ ಪ್ರಾಪರ್ಟಿ. ಎಲೆಕ್ಟ್ರಿಸಿಟಿ ಸಪ್ಲೈ ಆಗಲಿ, ವಾಟರ್ ಸಪ್ಲೈ ಆಗಲಿ, ಪ್ರತಿಯೊಂದು ಇದೆ ಪ್ರಾಪರ್ಟಿಲಿ. 1 ಕಿಲೋಮೀಟ್ರು ಅಷ್ಟು ರೋಡ್ ಫ್ರಂಟೇಜ್ ಬರುತ್ತೆ. ಲೆವೆಲ್ ಇರುವಂಥ ಲ್ಯಾಂಡು, ಕಂಡೀಷನ್ ಆಗಿರುವಂಥ ರೋಬಸ್ಟ ತೋಟ. ಈ ಪ್ರೈಸಿಗೆ ಖಾಲಿ ಜಾಗನೂ ಸಿಗ್ತಾಯಿಲ್ಲ ಈಗ. ಅಂಥದ್ದಲ್ಲಿ ತೋಟ ಬರ್ತಾಯಿದೆ, ಯಾರೂ ಮಿಸ್ ಮಾಡ್ಕೊಬೇಡಿ. ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಮಾಹಿತಿ ಬೇಕಾದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ವಿಸಿಟ್ ಕೂಡ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.